ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಕಂಬಾರಟ್ಟಿ ವಾರ್ಡ್ ನಂಬರ್ 17ರ ಫಾರ್ ನಂಬರ್ 3 ಕೊಡೋ ವಿಚಾರದ ಬಗ್ಗೆ ಇವತ್ತು ನಾವು ಸ್ಟ್ರೈಕ್ ಹಮ್ಮಿಕೊಂಡಿದ್ದೇವೆ. ಕಳೆದ ಬಾರಿ BJP ಗೌರ್ಮೆಂಟ್ ಇರುವಂಥ ಸಮಯದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರು ಹಾಲಿ ಶಾಸಕರಾದಂಥ ಶಿವರಾಮ್ ಹೆಬ್ಬಾರ್ ಸರ್ ಅವರು ನಮಗೆ ಆಗಿನ ವ್ಯವಸ್ಥೆಯಲ್ಲಿ ಸಿಕ್ಕಾಪಟ್ಟಿ ಶತಪ್ರಯತ್ನ ಮಾಡಿ ಮುಡಗೋಡ ಟೌನ್ ಪಂಚಾಯತ್ ಸಂಬಂಧಪಟ್ಟಂಗೆ 7 ಸ್ಲಮ್ ಏರಿಯಾಕ್ಕೆ ಹಕ್ಕುಪತ್ರಗಳನ್ನು ಕೊಡುವಂಥ ಅವಿರತ ಪ್ರಯತ್ನ ಮಾಡಿ ಹಗಲು ರಾತ್ರಿ ಶ್ರಮಿಸಿ ಬೇಕಾದಷ್ಟು ಪ್ರಯತ್ನದಿಂದ ನಮಗೆ ಹಕ್ಕುಪತ್ರಗಳನ್ನು ಕೊಡಿಸಿದ್ರು. ನಾವು ಅದರ ವಿಚಾರವಾಗಿ ಆ ದಿನದಲ್ಲೇ 5/4/2023 ಅದೇ ಹಕ್ಕುಪತ್ರಗಳನ್ನ ರಿಜಿಸ್ಟ್ರೇಷನ್ ಮಾಡಿ ಸ್ಲಮ್ ಬೋರ್ಡಿಂದ ಕೊಟ್ಟಂಥ ರಿಜಿಸ್ಟ್ರೇಷನ್ ಪ್ರತಿಯನ್ನು ನೊಂದು ಮಾಡಿಕೊಂಡು ಆ ಹಕ್ಕುಪತ್ರ ಜೆರಾಕ್ಸ್ ಪ್ರತಿಯನ್ನು ಎಲ್ಲ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಪಟ್ಟಣ ಪಂಚಾಯತಿಗೆ ಕೊಟ್ಟು 2023 ಕೊಟ್ಟುಬಿಟ್ಟು ಇದುವರೆಗೂ ಅವರು ನಮಗೆ ಫಾರ್ ನಂಬರ್ 3 ಕೊಟ್ಟಿಲ್ಲ. ಕೆಲವು ಬಾರಿ ಸನ್ಮಾನ್ಯ ಶಾಸಕರು ಸಹಿತ ಆರ್ಡರ್ ಮಾಡಿದ್ರು ಕೂಡ ಜಿಬಿಯಲ್ಲಿ ಬಂದು ಆರ್ಡರ್ ಮಾಡಿದ್ರು ಕೂಡ ಇವರು ನಮ್ಗೆ ಹಕ್ಕುಪತ್ರದ ಜೊತೆ ಫಾರ್ ನಂಬರ್ 3 ನಮ್ಗೆ ಕೊಡುವಂಥ ವ್ಯವಸ್ಥೆಗಳನ್ನ ಇವರು ಮಾಡಲಿಲ್ಲ. ಅದಕ್ಕಾಗಿ ನಾವು ಬೇಸತ್ತು ಇವತ್ತಿನ ದಿವಸ ನಾವು ಸ್ಟ್ರೈಕ್ ಮಾಡ್ತೇವೆ ಅಂತೇಳಿ ಗೊತ್ತಾದ ನಂತರ 2 ದಿವಸ ಮೇಲ್ಪಟ್ಟು ನಿನ್ನೆ ದಿವಸ ಬಂದುಬಿಟ್ಟು ನಮ್ಮ ಏರಿಯಾಗೆ ಬಂದು GPS ಮಾಡುವಂಥ ವ್ಯವಸ್ಥೆಗಳನ್ನ ಇಲ್ಲಿ ಸಂಬಂಧಪಟ್ಟಂಥ ಮುಖ್ಯಾಧಿಕಾರಿ ಆಗಲಿ RI ಆಗಲಿ ಈ ಕೆಲಸನ ಮಾಡ್ತಾ ಇದ್ದಾರೆ. ಇದನ್ನೇ 2 ವರ್ಷದ ಹಿಂದೆ ಮಾಡಿದಿದ್ರೆ ನಾವು ಇವತ್ತು ಇಲ್ಲಿ ಬಂದು ಕುತ್ಕೊಳ್ಳೋಂಥ ವ್ಯವಸ್ಥೆ ನಮಗೆ ಬರ್ತಿಲ್ಲ ಇತ್ತು. ಇವತ್ತಿನ ದಿವಸ ನೋಡಿ ಎಲ್ಲ ದುಡ್ಕೊಂಡು ತಿನ್ನುವಂಥ ಜನ ನನ್ನ ವಾರ್ಡಲ್ಲಿ ಇರುವಂಥವ್ರು ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರು. ಅವರು ಇವತ್ತು ದಿವಸ ಅವರು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಳ್ಳೋಂಥ ವ್ಯವಸ್ಥೆ ಇದೆ. ಯಾಕಂದ್ರೆ ಊಟ ನಾಷ್ಟ ಎಲ್ಲನೂ ತೊರೆದು ಕೆಲಸ ತೊರೆದು ಅವ್ರು ಒಂದು ದಿವಸ ದುಡಿಲಿಲ್ಲ ಅಂದ್ರೆ ಅವ್ರ ಮನೆ ಅಡುಗೆ ಒಲೆ ದೀಪ ಹಚ್ಚೋಂಗಿಲ್ಲ ಅಂಥ ವ್ಯವಸ್ಥೆ ಇರುವಂಥ ಟೈಮಲ್ಲಿ ಇವ್ರು ಬಂದು ಇವತ್ತು ಇಲ್ಲಿ ಕುತ್ಕೊಂಡಿದ್ದಾರೆ. ಇವ್ರು ಕುತ್ಕೊಂಡಿದ್ದಕ್ಕೆ ಅವ್ರಿಗೆ ರೆಸ್ಪೆಕ್ಟ್ ಕೊಡೋಂಥ ವ್ಯವಸ್ಥೆನೂ ಇಲ್ಲ ಅಲ್ಲಿ. ಆ ರೀತಿ ವ್ಯವಸ್ಥೆಗಳನ್ನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ಮಾಧ್ಯಮದ ಮುಖಾಂತರ ನಾ ಕೇಳ್ಕೊತಾ ಇದ್ದೇನೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು ಯಾರಿರ್ಬೋದು ಸನ್ಮಾನ್ಯ ಶಾಸಕರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊತಾನೆ ನಮಗೆ ನ್ಯಾಯ ಕೊಡಿಸೋಂಥ ವ್ಯವಸ್ಥೆಯನ್ನು ತಾವುಗಳು ಮುಂದಿನ ದಿನಗಳಲ್ಲಿ ಮಾಡಿಕೊಟ್ಟು ನಮ್ಮ ಫಾರ್ ನಂಬರ್ 3 ಕೊಡಿಸುವಂಥ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕಾಗಿ ವಿನಂತಿ. ಕಂಬಾರಗಟ್ಟಿಯಲ್ಲಿ ಕೆಲವರಿಗೆ 2014 ಇಶ್ಯೂ ಮಾಡಿದ್ರ, ಯಾವ ಬೇಸ್ ಮೇಲೆ ಇಶ್ಯೂ ಮಾಡಿದ್ರೆ ಹೇಳಿ ನಂಗೆ. ಈಗ ಆಯ್ತು, ನಿಮ್ಮ ಅವಧಿಯಲ್ಲೇ ಕೊಟ್ಟಿದ್ದನ್ನ ಕಂಬಾರಗಟ್ಟಿಯಲ್ಲಿ ದಾಖಲೆ ಸಮೇತ ಈ ಸಭೆಯಲ್ಲಿ ತಂದು ನಾವು ಹಾಜರುಪಡಿಸ್ತೀವಿ. ಅದಕ್ಕೇನು ಉತ್ತರ ಕೊಡ್ತೀರಾ? ನಿಮ್ಮೂರು ನಾವು ತಂದು ತೋರಿಸಿದ್ರೆ ತಾವೇನ್ ಜವಾಬ್ ಕೊಡ್ತೀರಾ? ರವೇಣ ಆಗೋದಿಲ್ಲ ಸರ್. ನಮಗೆ ನೀವು ಲಿಖಿತ ಬರೆದು ಕೊಟ್ಟಿದ್ದ ನೆರವೇರಿಸಿಲ್ಲ. ಒಂದ್ ನಿಮಿಷ ನಾನು ಮಾತಾಡ್ತೇನೆ. ಮಾತಾಡಿ. ಇದು ನೋಡ್ರಿ ಸನ್ಮಾನ್ಯ ಶಾಸಕರು ಈಗ ಹಾಲಿ ಶಾಸಕರು ಅಂತ ಶಿವರಾಮ್ ಹೆಬ್ಬಾರ್ ಅವರು ಆದಷ್ಟು ಸಿಕ್ಕಾಪಟ್ಟಿ ಶತಪ್ರಯತ್ನದಿಂದ ಸುಮಾರು 40-50 ವರ್ಷದಿಂದ ಆಗದೇ ಇರುವಂತ ಕೆಲಸ ಕಾರ್ಯಗಳನ್ನ ಮಾಡ್ಯಾರ ಅವ್ರು. ಅದನ್ನ ಅವರು ಹೇಳಿದ್ರು ಕೂಡ ಅವರು ಸುಮಾರು ಸಭೆಯಲ್ಲಿ ಜಿಬಿಎಲ್ ಸಮೇತ ಟರ್ನ್ ಓವರ್ ಮಾಡಿಸಿದ್ರು ಕೂಡ ಇವರು ನಮ್ಗೆ ಫಾರ್ ನಂಬರ್ 3 ಕೊಡಕ್ಕೆ ಇರಲ್ಲ ಅಂತಂದ್ರೆ ಇನ್ನು 3 ದಿವಸ ಒಳಗೆ 2 ವರ್ಷದಿಂದ ಕೊಡದೇ ಇರುವಂತದ್ದು ಇನ್ನು 3 ದಿವಸ ಒಳಗಡೆ ಹೇಗೆ ಬಂದ್ಬಿಡ್ತದೆ? ಆಯ್ತು ಸರ್, ಈಗ 3 ದಿವಸ ಕೊಡ್ತೇವೆ ಅಂತ ಹೇಳ್ತಿದ್ರಲ್ಲ, ನೀವು 3 ದಿವಸದಲ್ಲೇ ಕೊಡಿ, ನಾವ್ ಇಲ್ಲೇ ಕೂತಿರ್ತೇವೆ. ನೀವು ಯಾವತ್ತು ನಮ್ದು ಯಾವ್ದು ನಮ್ದು ನೋಡಿ ನಮ್ದು ಮುಗಿಸ್ಕೊಡಿ, ನಮ್ದು ಮುಗಿಸ್ಕೊಡ್ತೀನಿ ನಾವು ಹೊಟ್ಟೆ ಹೋಗ್ತೇವೆ ನಮ್ಮ ಮಾಡಿ ಅಷ್ಟೇ. ನೀವೆಲ್ಲಿ ನಮ್ಗೆಲ್ಲ ನಾವಿಲ್ಲೇ ಇರ್ತೇವೆ ಅಷ್ಟೇ. ನಾವಿಲ್ಲಿ ಸೇರ್ ಬಂದಿದ್ದೇವೆ. ನಿಮ್ಮೆಲ್ಲರ ಹಿರಿಯರ ಒಂದು ಭರವಸೆ ಮೇರೆಗೆ, ಲಿಖಿತ ಹೇಳಿಕೆ ಮೇರೆಗೆ ನಮ್ಮ ಧರಣಿ ಹೋರಾಟವನ್ನ ಏಪ್ರಿಲ್ 30 ಮಟ್ಟ ನಾವು ವಾಪಸ್ ಪಡಿತಾ ಇದ್ದೇವೆ. ಮೇ 1ನೇ ತಾರೀಕು ಬಿಟ್ಟು 2ನೇ ತಾರೀಕಿಗೆ ಒಂದು ವೇಳೆ ನೀವು ಕಮ್ಮಾರಗಟ್ಟಿ ಗಾಂಧಿನಗರದ ಎಲ್ಲ ಕುಟುಂಬಗಳಿಗೂ ಯಾವುದೇ ತಾಂತ್ರಿಕ ಸಮಸ್ಯೆಗಳನ್ನ ಹೇಳೋದಲ್ಲ ಸಾಹೇಬ್ರೆ, 530 ಕುಟುಂಬ ಗಾಂಧಿನಗರದ್ದು 200ಕ್ಕೆ ಆಸ್ಪಾಸು ಗಾಂಧಿಯಾಗಿದ್ದು ಕಮ್ಮಾರಗಟ್ಟಿ ದಯವಿಟ್ಟು ಮಾಡಿಕೊಡ್ಬೇಕು. ನಾವಿಲ್ಲಿ ಯಾರ ವಿರೋಧನೂ ಇಲ್ಲ, ಯಾರ ಪರಾಧನೂ ಇಲ್ಲ.